ಸರ್, ಶಾಸಕರ ವಿರುದ್ಧ ಈಗ ಕೋರ್ಟ್ ನಲ್ಲಿ ಇದ್ದಂತ ಕೇಸ್ ರದ್ದಾಗಿದೆ ಸರ್, ಇದ್ರ ಬಗ್ಗೆ ಅಲ್ಲ, ಅದು ಕೇಸೇ ಅಲ್ಲ ಅದು. ಆಯ್ತಾ, ನಮ್ಮ ಸೋದರತ್ತೆ ಮಗ ನನ್ನ ಮೇಲೆ ಕೇಸ್ ಹಾಕಿದ್ದ. ಸೊ ನಿನ್ನೆ ಅದು ರದ್ದಾಯಿತು. ಸೊ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಷ್ಟೆ. ಕೇಸೇ ಅಲ್ಲ ಅಂತ ಹೇಳಿದ್ರಿ. ಅಲ್ಲ, ಇದು ನೋಡಿ, ಅವ್ರದ್ದು ಏನೇನೋ ಒಂದು ಭಾವನೆಗಳು ಇಟ್ಕೊಳ್ತಾರೆ. ಏನಂದ್ರೆ, ಈಗ ಬರ್ತಾರೆ, ಇಷ್ಟು ದುಡ್ಡು ಕೊಡು ಅಂತಾರೆ. ನಾವು ಹೇಳ್ತೀವಿ, ನಿನಗೆ ಯಾಕಪ್ಪ ದುಡ್ಡು ಕೊಡ್ಬೇಕು ನಾನು ಅಂತ ಕೇಳ್ತೀನಿ. ಇಲ್ಲ, ನೀವು ಕೊಡಲೇಬೇಕು, ಇಲ್ಲ ಅಂದ್ರೆ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟೆಲ್ಲ ಮಾತಾಡಿದ್ದಾರೆ. ಸೊ ಅದರಿಂದ ಆ ದೃಷ್ಟಿಯಿಂದ ಕೇಸು ಹೋಯ್ತು, ಕೋರ್ಟ್ಗಳಿಗೆ ಹೋಯ್ತು. ಇದು 2 ಸಲ, ಅದು ಒನ್ಸ್ ಇನ್ ದಿ ಲೋಯರ್ ಕೋರ್ಟ್ ಅಂಡ್ ಇನ್ ದಿ ಸೆಷನ್ಸ್ ಕೋರ್ಟ್. ಆತನಿಗೆ ಇದು ಅವನ ಪರ ಆಗಿತ್ತು. ಅದು ಹೈಕೋರ್ಟ್ಗೆ ಮೆಟ್ಲನ್ನ ಹತ್ತಿದ್ವಿ. ಹೈಕೋರ್ಟಲ್ಲಿ ಪರಿಪೂರ್ಣವಾಗಿ ಕೂಲಂಕುಷವಾಗಿ ಎಲ್ಲವನ್ನೂ ಪರಿಗಣಿಸಿ ನ್ಯಾಯಮೂರ್ತಿಗಳು ನಮಗೆ ಆದೇಶ ಕೊಟ್ಟಿದ್ದಾರೆ. ನಮ್ಮ ಪರ ಆಗಿದೆ. ಅಲ್ಲ, ಯಾರೇ ಆಗಲಿ ನೋಡಿ, ಯಾರಿಗೂ ತೊಂದರೆ ಕೊಡಬಾರದು. ಸ್ಪೆಷಲಿ ಈ ಸಂಬಂಧಿಕರು ಇರ್ತಾರೆ ನೋಡಿ, ಈ ಸಂಬಂಧಿಕರು ಇಂಥ ಒಂದು ಸಿಚುವೇಶನ್ಸ್ಗೆ ಯಾರು ಇಳಿಬಾರದು. ಸೊ ಈ ಒಂದು ಸಿಚುವೇಶನ್ನಲ್ಲಿ ನನಗೆ ಏನಾಯ್ತು ಅಂದ್ರೆ, ನನಗೇನು ಬೇಜಾರಾಗಿರ್ಲಿಲ್ಲ. ಯಾಕಂದ್ರೆ ಅದು ಕೇಸೇ ಅಲ್ಲ. ಅದು ಯಾವುದೋ ಒಂದು ನಮ್ಮ ಅಕೌಂಟಲ್ಲಿ 2,000 ರೂಪಾಯಿ ಏನೋ ಡೆಬಿಟ್ ಮಾಡ್ಕೊಂಡಿದ್ರಂತೆ. ಅದನ್ನ ತಗೊಂಡು ಹೋಗ್ಬಿಟ್ಟು ದೊಡ್ಡದಾಗೆ ಇವರು ಕಮ್ಮಿ ಕೊಟ್ಟು ತೋರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈಗ ಬ್ಯಾಂಕ್ಸ್ ಅಲ್ಲಿ ನಾವು ದುಡ್ಡುಗಳಿಟ್ಟಿರ್ತೀವಿ, ಅದರಲ್ಲಿ ಏನೋ ಸಣ್ಣ ಪುಟ್ಟ ದುಡ್ಡನ್ನು ಡೆಬಿಟ್ ಮಾಡಿರ್ತಾರೆ. ಯಾವುದೋ ಒಂದು ಇಂಥ ಕಾಸು ಯಾವುದಕ್ಕೋ ಒಂದಕ್ಕೆ ಹಾಕಿರ್ತಾರೆ, ಡೆಬಿಟ್ ಮಾಡಿರ್ತಾರೆ. ಅದನ್ನ ಇಟ್ಕೊಂಡು ಅದನ್ನೊಂದು ದೊಡ್ಡ ಕೇಸೇ ಮಾಡಿಬಿಟ್ಟು, ಇದು ಯಾವ ದೇವರಿಗೆ ಪ್ರೀತಿ ಹೇಳಿದ್ದು? ತಾವು ಮೇವರಿಕ್ ಅನ್ನೋ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಪ್ರಮಾಣ ಪತ್ರ ಸಲ್ಲಿಸಿದ್ರಿ, ಇದೆಲ್ಲವನ್ನೂ ಕೂಡ ಚುನಾವಣಾ ಪ್ರಮಾಣ ಪತ್ರದಲ್ಲಿ ಸಲ್ಲಿಸಿಲ್ಲ ಅನ್ನೋದು ಅವರ ಆರೋಪ ಆಗಿತ್ತು. ಇಲ್ಲ ನೋಡಿ, ಮ್ಯಾವರಿಕ್ ಹೋಲ್ಡಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಬಂದು ಅದು ನನ್ನ ಕಂಪನಿ, ನನ್ನ ಸ್ವಂತದ ಕಂಪನಿ. ಅರ್ಥವಾಯ್ತಾ? ಸೊ ಹಿಂಗಾಗಿ ಸುಮ್ಮನೆ ಏನೋ ಬಂದು ಬಾಯಿಗೆ ಬಂದಂಗೆ ಅವರು ಮಾತಾಡ್ತಾ ಇತ್ತು ಅಂದ್ರೆ, ಏನೋ ಒಂದು ಹೇಳ್ಬಿಡೋದು, ಹೋಗಿ ಎಲ್ಲೋ ಒಂದು ಕಷ್ಟಕ್ಕೆ ಸಿಕ್ಕಾಕ್ಸ್ಬಿಡೋದು. ಈಗ ಪಾಪ ಅವ್ರು ಯಾರು ಹೇಳಿರ್ತಾರೆ, ಅವ್ರಿಗೇನು ಗೊತ್ತಿರ್ತದೆ ವಿಷಯ ಅಲ್ವಾ? ಸೊ ಆ ದೃಷ್ಟಿಯಿಂದ ಸಮತೋಲನವಾಗಿ ಯೋಚನೆ ಮಾಡಿಕೊಂಡು ಎಲ್ಲ ಮಾಡಬೇಕೆ ಹೊರತು, ಆಮೇಲೆ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ನನಗೆ ಯಾಕೆ ಸ್ವಾಮಿ, ನಾನು ಒಂದು ಪೊಲೀಸ್ ಅಧಿಕಾರಿ ಮಗ. ನಾನು ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ನನಗೆ ಬಹಳ ಶಿಸ್ತಿನಿಂದ ಬೆಳೆಸಿದ್ದಾರೆ. ನಮ್ಮ ಮನೆತನದಲ್ಲೇ ಹೆಂಗೆ ಬಹಳ ಶಿಸ್ತಲ್ಲಿದ್ದೀವಿ. ಹಿಂಗಾಗಿ ಇವನು ಯಾರೋ ಹುಚ್ಚಾಗಿ ಬಂದು, ನನ್ನ ಸ್ವಂತ ಸೋದರತ್ತೆ ಮಗ ಅವನು, ಬಂದ್ಬಿಟ್ಟು ಹಾಳು ಮುಳು ಕೇಳೋದು ನಮ್ಮನ್ನ, ಇದನ್ನ ಮಾಡು ಅದನ್ನ ಮಾಡು ಅಂತ ಹೇಳ್ಬಿಟ್ಟು. ಒಂದು ಶಾಸಕನಾಗಿದ್ದ ತಕ್ಷಣ ಖುಷಿ ಪಡಬೇಕೇ ಹೊರತು ಹೊಟ್ಟೆ ಕಿಚ್ಕೊಟ್ರೆ ಏನಾಗ್ತದೆ? ಇದನ್ನ ಮಾಡ್ಕೊಡೋ ಅಣ್ಣ, ನೀನು ಇದನ್ನ ಅಣ್ಣನೂ ಅಲ್ಲ, ಇದನ್ನ ಮಾಡ್ಕೊಡೋ ಉದಯ್, ಅದನ್ನ ಮಾಡ್ಕೊಡೋ ಉದಯ್ ಅಂತ ಹೇಳ್ತಾನು. ನಾನು ಹೇಳಿದೆ, ನಿನಗೆ ಯಾಕಪ್ಪ ಮಾಡ್ಕೊಡ್ಬೇಕು? ನಾನು ಬಂದಿರೋದು ಸಾರ್ವಜನಿಕರ ಸೇವೆ ಸಲ್ಲಿಸೋದಕ್ಕೆ. ಆಸ್ ಎನ್ MLA, ಯು ಆರ್ ನಾಟ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ. ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲ ನೀನು ನನ್ನ ಸೋದರತ್ತೆ ಮಗ ಆಗಿರ್ಬೋದು. ಈ ವಿಷಯದಲ್ಲಿ ನಾವು ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ ಅಂತ ಹೇಳಿ ಕಳಿಸಿದ್ವಿ. 10,000 ರೂಪಾಯಿ ದಂಡ ನನ್ನ ಮೇಲೆ ಹಾಕಿದ್ರು ಸೆಷನ್ಸ್ ಕೋರ್ಟ್ ಅವರಿವರು. ಸೊ ನ್ಯಾಯಮೂರ್ತಿಗಳ ಮುಂದೆ ಬಂದಾಗ, ಹೈಕೋರ್ಟಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಬಂದಾಗ ನ್ಯಾಯಮೂರ್ತಿಗಳು ಏನು ಹೇಳಿದ್ರು, ಇದು ತಪ್ಪಾಗಿದೆ, ಇದರಲ್ಲಿ ಯಾವ ತರದ್ದು ಇವರು ತೊಂದರೆ ಕೊಟ್ಟಿಲ್ಲ, ಇವರಿಗೆ ಆ ದುಡ್ಡನ್ನು ವಾಪಸ್ ಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದ್ದಾರೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಇಂಡೆಟೆಡ್ ಟು ಹಿಸ್ ಲಾರ್ಡ್ಶಿಪ್ ಅಂಡ್ ಅವರು ಈ ಲೆಕ್ಕಕ್ಕೆ ನಮಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಲಾರ್ಡ್ಶಿಪ್ಗೆ ನಮಸ್ಕಾರ. ಬಿಕಾಸ್ ಜಸ್ಟಿಸ್ ಪ್ರಿವೇಲ್ಸ್, ಯಾವಾಗಲೂ ಅಷ್ಟೇ, ಜಸ್ಟಿಸ್ ಪ್ರಿವೇಲ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.